ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಖಿರಾ ಮೀಡಿಯಾ. ನಾನು ಪರಿಣಿಕಾ. ನಮ್ಮ ಸಿಟಿ ಲೈಫ್ ಸ್ಟೈಲಲ್ಲಿ ಕಾಮ್ ಅನ್ನೋದೇ ಒಂದು ಲಕ್ಸುರಿ ಆಗಿಬಿಟ್ಟಿದೆ. ಈ ಲಕ್ಸುರಿನ ರಿಯಾಲಿಟಿ ಮಾಡೋ ಸ್ಥಳ ನಿಖಿರಾ ರೆಸಾರ್ಟ್ಸ್. ಇಲ್ಲಿ ಹೆಲ್ದಿ ಫುಡ್, ನೇಚರ್, ಸಿಂಪಲ್ ಲಿವಿಂಗ್ ಎಲ್ಲ ನ್ಯಾಚುರಲ್ ಆಗಿ ಬ್ಲೆಂಡ್ ಆಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ನಮ್ಮ ನಿಖಿರಾ ಗ್ರೂಪ್ಸ್ನ MD ಪಿ ಕೋದಂಡರಾಮ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್. ನಮಸ್ಕಾರ. ನಮಸ್ತೆ ಸರ್. ಸರ್, ಕಳೆದ ಎಪಿಸೋಡ್ನಲ್ಲಿ ನೀವು ಲ್ಯಾಂಡ್ ಬಗ್ಗೆ ತಿಳಿಸಿದ್ರಿ. ಈ ಎಪಿಸೋಡ್ನ ಟಾಪಿಕ್ ಬಂದು ಹೆಲ್ತ್. ಸರ್, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಹಾಗಾಗಿ ನಿಖರಾಗಿ ಬರೋ ಗೆಸ್ಟ್ಗಳಿಗೆ ಏನು ಹೇಳ್ತೀರಿ? ಅವ್ರಿಗೆ ಯಾವ ರೀತಿ ಫೆಸಿಲಿಟೀಸ್ ಸಿಕ್ಕುತ್ತೆ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾದರೆ? ನಾವು ಲ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾಗ ನಾವು ಹೇಳ್ತಾ ಇದ್ದಿದ್ದು ಏನು, ನಮ್ಮಲ್ಲಿ ಎಲ್ಲೆಲ್ಲಿ ಈ ಲ್ಯಾಂಡ್ಸು ಸೇಲ್ ಮಾಡ್ತೀವೋ ಫಾರ್ಮ್ ಪ್ಲಾಟ್ಸ್ ಅಂತ, ಅಲ್ಲೆಲ್ಲ ಒಂದು ರೆಸಾರ್ಟ್ ಟೈಪ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ರೆಸಾರ್ಟ್ ಟೈಪ್ ಎನ್ವಿರಾನ್ಮೆಂಟ್ ಅಂದರೆ ಏನು? ನಾರ್ಮಲಾಗಿ ರೆಸಾರ್ಟಲ್ಲಿ ಒಂದು ಅಷ್ಟು ಕಾಂಕ್ರೀಟ್ ಬಿಲ್ಡಿಂಗ್ಸ್ ಇರುತ್ತೆ, ಒಂದಷ್ಟು ಕ್ಲಬ್ ಫೆಸಿಲಿಟೀಸ್ ಇರುತ್ತೆ, ಇಂಡೋರ್ ಗೇಮ್ಸ್ ಇರುತ್ತೆ, ಕೆಲವು ಔಟ್ಡೋರ್ ಗೇಮ್ಸ್ ಇರುತ್ತೆ. ಬಟ್ ಬೈ ಆ್ಯಂಡ್ ಲಾರ್ಜ್ ಅದು ಒಂದು ಪರ್ಟಿಕ್ಯುಲರ್ ಏರಿಯಾಗೆ 1 ಎಕರೆನೋ 2 ಎಕರೆಯಲ್ಲೋ ಅದನ್ನು ಮಾಡಿರ್ತಾರೆ. ಅದೆಲ್ಲ ಕಾಂಕ್ರೀಟಲ್ಲೇ ಮಾಡಿರ್ತಾರೆ. ಕಾಂಕ್ರೀಟ್ ಒಂದು ಇದಿರುತ್ತೆ, ಎಲ್ಲ ಒಂದಷ್ಟು ಗಾರ್ಡನ್ ಥರ ಒಂದಷ್ಟು ಸೀಮಿತವಾಗಿ ಮಾಡಿರ್ತಾರೆ. ಅಷ್ಟು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಏನೋ ಒಂದು ರೀತಿಯಾದ ಒಂದು ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿರೋದು ಕೊಡ್ತಾರೆ. ಮೇಯ್ನ್ಲಿ ದೇರ್ ವಿಲ್ ಬಿ ಎ ಫುಡ್ ಸೆಕ್ಷನ್. ಫುಡ್ ಸೆಕ್ಷನಲ್ಲಿ ನಾನ್ ವೆಜಿಟೇರಿಯನ್, ವೆಜಿಟೇರಿಯನ್ ಎರಡೂ ಮಾಡಿಕೊಡ್ತಾರೆ. ಆಮೇಲೆ ನಾರ್ಮಲಾಗಿ ಅಲ್ಲೆಲ್ಲ ಹೋದಾಗ ಜನ ರಿಲ್ಯಾಕ್ಸ್ ಮಾಡ್ತಾರೆ. ನೀವು ಹೇಳಿದ್ರಿ ಲಕ್ಸುರಿ ಬೇಕು. ಲಕ್ಸುರಿ ಈಸ್ ಡಿಫೈನ್ಡ್ ಇನ್ ಸಮ್ ಅದರ್ ವೇ. ನಾವು ಲಕ್ಸುರಿ ಅಂದರೆ ಎಲ್ಲರೂ ಏನು ಅಂದ್ಕೊತಾರೆ, ಹೋಗಿ ಅಲ್ಲಿ ಬೇಕಾದ ರೀತಿಯಲ್ಲಿ ಇದ್ದುಕೊಂಡು ಬೆವರೇಜಸ್ ತಗೊಂಡು ಒಂದು ಕಾಲ ಕಳೆದ್ಬಿಟ್ಟು ಬರೋದು ಅನ್ನೋದು ಕಾನ್ಸೆಪ್ಟ್. ಬಟ್ ಏನಾಗಿದೆ, ನಮ್ಮಲ್ಲಿ ನಿಖರಾನಲ್ಲಿ ನಮ್ಮ ಬೇಸಿಕ್ ಕಾನ್ಸೆಪ್ಟೇ ಆರ್ಗ್ಯಾನಿಕ್ ಗ್ರೋತ್ ಆಗಿರೋದ್ರಿಂದ ವಿ ಆರ್ ಟ್ರೈಯಿಂಗ್ ಟು ಆರ್ಗ್ಯಾನಿಕಲಿ ಪುಟ್ ದ ಪಾಪ್ಯುಲೇಷನ್, ದ ಕಸ್ಟಮರ್ಸ್ ನೆಮ್ಮದಿಯಾಗಿರುವಂಥ ಜೀವನಕ್ಕೆ, ಆಮೇಲೆ ಪ್ರಕೃತಿ ಸಮತೋಲನ ಮಾಡೋವಂಥ ಇಶ್ಯೂಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಈ ವೆಜಿಟೇರಿಯನ್ ಫುಡ್ಡು ಈಗ ನಾವು ನಾರ್ಮಲಾಗಿ ರೆಗ್ಯುಲರ್ ವೆಜಿಟೇರಿಯನ್ ಫುಡ್ಡು ಕೊಡ್ತಾಯಿದ್ವಿ. ಸಮ್ಟೈಮ್ಸ್ ನಾನ್ ವೆಜ್ ಬೇಕಾಗಿರೋರಿಗೆ ಸ್ಪೆಸಿಫಿಕ್ ಕಸ್ಟಮೈಸ್ಡ್ ಸರ್ವಿಸು ಕೊಡ್ತಾಯಿದ್ವಿ. ಈಗ ನಾವು ಏನು ಮಾಡಿದ್ದೀವಿ, ವಿ ಹ್ಯಾವ್ ಟೇಕನ್ ಒಂದು ಬೇಸಿಕ್ ಡಿಸಿಷನ್ ಟು ಸಿ ದ್ಯಾಟ್ ಬಿಕಾಸ್ ಆಫ್ ದ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್ that our customers as well as general public who are facing, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ವೆಯ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಒಂದು ಸೆಡೆಂಟ್ರಿ ಲೈಫ್ ಲೀಡ್ ಮಾಡ್ತಿರೋದು, ಅದಕ್ಕೆಲ್ಲ ಒಂದು ಬ್ರೇಕ್ ಕೊಡಲಿಕ್ಕೆ, ಆ ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಕ್ಕೆ ಒಂದು ಕಾನ್ಸೆಪ್ಟ್ ನಾವು ರೆಡಿ ಮಾಡಿದ್ವಿ. ಈ ಕಾನ್ಸೆಪ್ಟಲ್ಲಿ ಏನಂದರೆ, ಬೇಸಿಕಲಿ ವಿ ಸರ್ವ್ ವೆಜಿಟೇರಿಯನ್ ಫುಡ್, ವಿ ಗ್ರೋ ಆ್ಯಂಡ್ ಸಪ್ಲೈ ಆರ್ಗ್ಯಾನಿಕ್ ಫುಡ್. ಅಂದರೆ ಫಾರ್ಮ್ ಟು ಟೇಬಲ್ ಅಂತಾರೆ. ನೀವು ಇಲ್ಲೇ ಬೆಳೆದು ಇಲ್ಲಿಂದ ತರಕಾರಿನೇ ಉಪಯೋಗಿಸಿ ಇಲ್ಲೇ ಅಡುಗೆ ಮಾಡಿ, ಅದು ಆರ್ಗ್ಯಾನಿಕ್ಕಾಗಿ ಬೆಳೆಸಿ, ಕೆಮಿಕಲ್ಸ್ ಯೂಸ್ ಮಾಡ್ದಿರ ಅದರಿಂದ ಒಂದು ಅಡುಗೆ ಮಾಡಿ ಕೊಡುವಂಥ ಒಂದು ಪ್ರೊಸೀಜರು ಒಂದು. ಎರಡನೇದು, ವಿ ಬೈ ದಿಸ್ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್, ಪ್ರಾವಿಷನ್ಸ್. ನಾರ್ಮಲಾಗಿ ಎಲ್ಲ ಏನು ಮಾಡ್ತಾರೆ, ಈಗ ನೀವು ರೆಗ್ಯುಲರ್ ದಿನಸಿ ಅಂಗಡಿಗೆ ಹೋದರೆ, ಪ್ರಾವಿಷನ್ ಸ್ಟಾಪ್ಗೆ ಹೋದರೆ ನಿಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. ಬಟ್ ಆರ್ಗ್ಯಾನಿಕ್ಕಾಗಿ ಇದನ್ನು ಬೆಳೆಸಿದಾರಾ, ವಿತೌಟ್ ಕೆಮಿಕಲ್ಸು ಬೆಳೆಸಿದಾರಾ ಅನ್ನೋ ಪಾಯಿಂಟ್. ಅದಕ್ಕೆ ಇವಾಗ ಏನಾಗಿದೆ, ಎಲ್ಲ ಮಾರ್ಕೆಟಲ್ಲಿ ಬೇಕಾದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ, ಬೋತ್ ಆನ್ಲೈನ್ ಆಫ್ಲೈನ್ ಸಿಗುತ್ತೆ, ಅದರ ಬೆಲೆ ಜಾಸ್ತಿ ಇರುತ್ತೆ. ಸೊ ನಾವೇನು ಮಾಡ್ತಿದ್ದೀವಿ, ಫ್ರಮ್ ದ ರೈಟ್ ಕ್ವಾಲಿಟಿ ಇರುವಂಥ ಬ್ರ್ಯಾಂಡ್ಸಿಂದ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ನ, ಪ್ರಾವಿಷನ್ಸ್ನ ನಾವು ಕೊಂಡ್ಕೊಳ್ತೀವಿ. ಈ ಪ್ರಾವಿಷನ್ಸ್ನ ನಾವು ಎಷ್ಟು ಬೇಕೋ ಕಸ್ಟಮರ್ಸು ಎಷ್ಟು ಜನ ಬರ್ತಾರೆ ಅವ್ರಿಗೆ ಬೇಕಾಗಿರೋಷ್ಟು ಫ್ರೆಶ್ ಆಗಿ ತೊಗೊಂಡು ಆರ್ಗ್ಯಾನಿಕ್ ಫುಡ್ ಪ್ರಿಪೇರ್ ಮಾಡಿಕೊಡ್ತೀವಿ. ದಟ್ ಈಸ್ ಒನ್ ಪಾಯಿಂಟ್. ಈ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಬೇಕಾಗಿರೋವಂಥ ಬೇರೆ ರೀತಿಯಾದ ಎಳ್ನೀರಿಂದ, ಟೆಂಡರ್ ಕೋಕೋನಟ್ಟಿಂದ ಹಿಡಿದು ಎಲ್ಲನೂ ನಾವು ಇಲ್ಲೇ ಬೆಳಿತೀವಿ. 60% ಆಫ್ ದ ಪ್ರೊಡ್ಯೂಸ್ ವಿ ಪ್ರೊಡ್ಯೂಸ್ ಇಯರ್. ನಮ್ಮದು ಬೇಕಾದಷ್ಟು ಲ್ಯಾಂಡ್ ಇರುತ್ತೆ, 50 ಎಕರೆ 100 ಎಕರೆ ಈ ಥರ ಇರುತ್ತೆ. ಸೊ ದಟ್ ವಿ ಡೋಂಟ್ ಹ್ಯಾವ್ ಎ ಲ್ಯಾಂಡ್ ಪ್ರಾಬ್ಲಮ್. ಸೊ ವಿ ಗ್ರೋ ದ್ಯಾಟ್ ಆ್ಯಂಡ್ ಅದನ್ನು ಯೂಸ್ ಮಾಡಿ ಅವ್ರಿಗೆ ಫ್ರೆಶ್ ಆಗಿ ನಾವು ಕಸ್ಟಮರ್ಸ್ಗೆ ಸರ್ವಿಸ್ ಮಾಡ್ತೀವಿ. ಇದು ಒಂದು ಕಾನ್ಸೆಪ್ಟ್. ಇದನ್ನು ಇನ್ನು ಸ್ವಲ್ಪ ರಿಫೈನ್ ಮಾಡಿ ಏನು ಮಾಡ್ತಿದ್ದೀವಿ ನಾವು, ಈಗ
we are trying to give some more support to the customers who come in. ಕನ್ಸಲ್ಟೆನ್ಸಿ ಸರ್ವಿಸಸ್ಸು, ಒಬ್ಬರು ನ್ಯಾಚುರೋಪತಿಸ್ಟು, ಒಬ್ಬರು ಡೈಟಿಷಿಯನ್ ಹತ್ರ ನಾವು ಟೈಅಪ್ ಮಾಡಿದ್ದೀವಿ. ಕಸ್ಟಮರ್ ಬಂದಾಗ ಏನು ಮಾಡ್ತೀವಿ, ಅವರಿಗೆ ಒಂದು ಬೇಸಿಕ್ ಹೆಲ್ತ್ ಇಶ್ಯೂನ ಚೆಕ್ ಮಾಡ್ಕೊತೀವಿ. ಅವ್ರ ಹತ್ರನೇ ಕೇಳ್ತೀವಿ. ಅವ್ರು ಕೊಡೋ ಡೀಟೇಲ್ಸ್ ಬೇಸಿಸ್ ಮೇಲೆ ಬೇಸಿಕ್ ಟೆಸ್ಟ್, ವೆಯ್ಟ್ ಎಷ್ಟಿದೆ, ಶುಗರ್ ಎಷ್ಟಿದೆ, ಬಿ ಪಿ ಎಷ್ಟಿದೆ, ಬೇಸಿಕ್ ಚೆಕ್ ಮಾಡಿ ಅವ್ರ ಫುಡ್ ಹ್ಯಾಬಿಟ್ಸ್ ಏನು, ಅದರಲ್ಲಿ ವೆಜಿಟೇಟಿವ್ ಫುಡ್ ಹ್ಯಾಬಿಟ್ಸ್ಗೆ ಏನಾದರೂ ಅಲರ್ಜಿಕ್ ಇದ್ದಾರಾ, ಇದೆಲ್ಲ ತಿಳ್ಕೊಂಡು ಡಾಕ್ಟ್ರು ಒಂದು ಪ್ರಿಸ್ಕ್ರೈಬ್ಡ್ ಫುಡ್ ಕೊಡ್ತಾರೆ. ಕಸ್ಟಮರ್ಗೆ ಏನು ಬೇಕು, ಅವರು ಯಾವುದಕ್ಕೆ ಅಲರ್ಜಿ ಇದೆ ಅಂತ ತಿಳ್ಕೊಂಡು ಒಂದು ಹೆಲ್ತ್ ಆ್ಯಂಗಲಿಂದ ವಿತ್ ದ ಐಡಿಯಾ ದ್ಯಾಟ್ ಒನ್ಸ್ ದೇ ಕಮ್ ಇನ್ ಆ್ಯಂಡ್ ಗೋ ಔಟ್, ದೇ ಶುಡ್ ಕ್ಯಾರಿ ಎ ಫೀಲಿಂಗ್ that I have changed little bit in my food habits. Like ನನ್ನ ವೆಯ್ಟ್ ಇಷ್ಟು ಕಮ್ಮಿ ಆಯಿತು, ಅಥವಾ ಶುಗರ್ ಕಂಟ್ರೋಲಿಗೆ ಬಂದಿದೆ, ಅಥವಾ ಬಿ ಪಿ ಕಂಟ್ರೋಲಿಗೆ ಬಂದಿದೆ. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಬಂದು ಫೇರ್ಲಿ ಪೀರಿಯಡ್ ಆಫ್ 1 ವೀಕ್ ಆ ಥರ ಇದ್ದರೆ ದೇ ವಿಲ್ ಗೆಟ್ ಎ ರಿಮಾರ್ಕಬಲ್ ಅಪ್ಗ್ರೇಡೆಡ್ ಸಿಚುವೇಶನ್ ಇನ್ ದೇರ್ ಹೆಲ್ತ್. ಇದ್ರ ಬಗ್ಗೆ ನಾನು ತುಂಬ ಡೀಟೇಲಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸರ್, ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ನೀವು ಹೇಳಿದ್ರಿ ಇವಾಗ ಶುಗರ್ ಚೆಕ್ ಮಾಡ್ತೀವಿ, ಹಾಗೆ ವೆಯ್ಟ್ ಚೆಕ್ ಮಾಡ್ತೀವಿ, 1 ವೀಕಲ್ಲಿ ಅವರು ರಿಮಾರ್ಕಬಲ್ ಆಗಿ ರಿಸಲ್ಟ್ಸ್ನ ನೋಡ್ಬೋದು ಅಂತ. ಯಾವ ರೀತಿಯಾಗಿ ಆ ಟಾಪಿಕ್ನ ಹೇಳ್ತೀರಾ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಏನು ಹೇಳ್ತಾರೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ.